ಇದನ್ನೆಲ್ಲರೂ ಇವತ್ತು ವಿಚಾರ ಮಾಡುವಂಥ ವಿಷಯ ಇದೆ. ನಿಜವಾಗಿಯೂ ಬಲಗೈದಿಂದ ಎಡಗೈದವ್ರಿಗೆ ಅನ್ಯಾಯ ಆಗೈತೆ ಅಂತ ಅವರು ಹೇಳ್ಕೊಳ್ತಾ ಬಂದಿದ್ದಾರೆ ಹಲವು ವರ್ಷಗಳಿಂದ. ಯಾಕಂದ್ರೆ ಅವ್ರನ್ನೂ ಕೀಳಾಗಿ ಇವ್ರು ನೋಡ್ತಾ ಇದ್ದರು ಅಂತ. ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯರು ಇನ್ನೂ ಅನೇಕ ಅಸ್ಪೃಶ್ಯರಿದ್ದಾರೆ. ಅವರು ಸ್ವಲ್ಪ ಇವತ್ತು ತಮ್ಮ ಹಕ್ಕುಗಳನ್ನ ಕೇಳ್ತಾ ಇದ್ದಾರೆ. ನಾವು ಕೊಡಬೇಕು ಒಂದಿಷ್ಟು ಅನುಭವಿಸಿದವರು. ಯಾಕಂದ್ರೆ ಇದೇ ನೀತಿ, ಇದೇ ಮೀಸಲಾತಿಯ ನೀತಿ. ಒಬ್ಬರನ್ನ ಬದುಕೊಂಡು ಹೋಗಿ ನೀವು ಸ್ಟ್ಯಾಂಡು ನಾವು ಸ್ಟ್ಯಾಂಡ್ ಆಗುವಂಥದ್ದು. ಮತ್ತು ನಾವು ಬಡದಾಡ್ತಾ ಹೋದ್ರೆ ಮೇಲ್ಜಾತಿಯ ಜನ ನಕ್ಕೆ ಸುಮ್ಮನೆ ಹೋಗಿಬಿಡ್ತಾರೆ. ಈಗೇನೋ ಒಂದಿಷ್ಟು ಈ ಕಾಂತರಾಜ್ ವರದಿಯಿಂದಾಗೆ ಯಾರ್ಯಾರು ಎಷ್ಟೆಷ್ಟು ಇದ್ದಾರಪ್ಪ ಅನ್ನೋದು ಗೊತ್ತಾಗಿದೆ. ಇವತ್ತು ಇಡೀ ರಾಜ್ಯದಲ್ಲಿ ಹೆಚ್ಚಿದವರು ದಲಿತರು ಅಂತೇಳಿ 1 ಕೋಟಿಗೂ ಮೀರದಿರ, ಉಳಿದವ್ರು ಇಲ್ಲ ಅನ್ನೋದು ಪ್ರೂವ್ ಆಗಿದೆ. ಅದಕ್ಕಾಗಿ ಇದನ್ನು ಏನಾದರೂ ಮಾಡಿ ಮುಂದೆ ಹೋಗುವಂಥ ಪ್ರಯತ್ನ ಮಾಡೋಂಥ ಸಂಚುಗಳು ನಡೀತಿರ್ತಾವೆ. ಅದಕ್ಕೆ ಈ ಒಳ ಮೀಸಲಾತಿ ಸಲುವಾಗಿ ಎರಡೂ ಎಡಗೈ ಮತ್ತು ಬಲಗೈ ಪಂಗಡದವರು ತಮ್ಮ ಸಣ್ಣತನವನ್ನು ಬಿಡಲೇಬೇಕಾಗ್ತದೆ. ಇಲ್ಲ ಆಯ್ತಂದ್ರೆ ಇದು ಮತ್ತು 2-3 ವರ್ಷ ಮುಂದೆ ಹೋಯ್ತಂದ್ರೆ ಅಷ್ಟು ಅನ್ಎಂಪ್ಲಾಯ್ಡ್ ಬೆಳೀತಾನೆ ಇರ್ತಾರೆ. ಅದಕ್ಕಾಗಿ ಈ ಸಂದರ್ಭದಲ್ಲಿ ನಾವು ಹೇಳ್ಬೇಕಾಗಿದ್ದಿಷ್ಟ 5.3 5.3 ಮಾಡಿರಿ, 4.4 ಅಂತೇಳಿ ಇಲ್ಲ ಮತ್ತೆ ಯಾವುದು ಇದಕ್ಕೆ ಸರಳೀಕರಣ ಅದ ನೀವು ಮಾಡ್ಕೊಳ್ರಿ, ಫೈನಲ್ ಮಾಡ್ಕೊಂಡ್ಬಿಟ್ರಿ. ಅದನ್ನು ನಿಮ್ಮೊಳಗಿಂದ ಒಂದು ಅರ್ಧ ಪರ್ಸೆಂಟೇಜ್ ಏನಾಗುವುದಿಲ್ಲ ಅದರಿಂದ.